ಜೋಕ್ ಜಂಕ್ಷನ್ಯಾಗ ನೋ ಟೆನ್ಷನ್. ಜೋಕ್ ಜಂಕ್ಷನ್ಯಾಗ ಸ್ವಾಗತ ಗೆಳ್ಯಾರ. ನೋಡ್ರಿ, ಇವತ್ತಿನ ಜೋಕ್ ಕಳಿಸ್ಯಾರ ನನಗೆ ಹಳೆ ಹುಬ್ಬಳ್ಳಿ ಅಂತಂದು NV ಚಿಟ್ಟಾ ಅನ್ನೋರ ಮಗ ರಾಮು ಚಿಟ್ಟಾ ಅನ್ನೋರು. ಇವ್ರು ಇದ್ರಾಗ ಬರೀತಾರೆ ಒಂದು ಹೇರ್ ಕಟಿಂಗ್ ಸಲೂನಿನ ಬಗ್ಗೆ. ಖರೆ ಅಂತಂದ್ರೆ ಒಬ್ಬಾಕಿ ತನ್ನ ಪುಟ್ಟ ನಾಯಿಯನ್ನು ಕರ್ಕೊಂಡು ಒಂದು ಹೇರ್ ಕಟಿಂಗ್ ಸಲೂನಿಗೆ ಹೋದ್ಲಂತ. ಅದರ ನಾಯಿ ಹೇರ್ ಕಟಿಂಗ್ ಮಾಡಿಸ್ಬೇಕಾಗಿತ್ತು ಆಕಿಗೆ. ಅದಕ್ಕೆ ಆಕೆ ಕೇಳಿದ್ಲಂತ, ಎಷ್ಟು ಚಾರ್ಜ್ ಮಾಡ್ತೀರಿ ಈ ನಾಯಿ ಹೇರ್ ಕಟ್ ಮಾಡ್ಬೇಕಾಗ್ಯದ? ಅದಕ್ಕೆ ಅವನಂತ 600 ರೂಪೀಸ್. 600 ರೂಪೀಸ್? ನಾ ಖರೆ ಅಂದ್ರೆ ನನ್ನ ಹೇರ್ ಕಟ್ಗೆ 500 ರೂಪಾಯಿ ಕೊಡ್ತೀನಿ, ಇದಕ್ಕೆ ಯಾಕೆ 100 ರೂಪಾಯಿ ಜಾಸ್ತಿ? ಅದಕ್ಕೆ ಅವ್ನು ಹೇಳಿದ್ನಂತ, ಮೇಡಮ್ ನೀವು ಈ ನಾಯಿ ಹಂಗೇನ್ರೆ ಕಚ್ಚುತ್ತೀರೇನೋ ಅಂದ್ರೆ ಕಡಿತೀರೇನೋ, ಯಾಕಂದ್ರೆ ಅದು ಇಸ್ಕಿರ್ತದಲ್ಲ ಅದಕ್ಕೆ 100 ರೂಪಾಯಿ ಜಾಸ್ತಿ ತಗೋತೀನಿ. ಈ ಪೆಟ್ಗಳ ಜೊತೆ ಭಾರಿ ಮಜಾ ಇರ್ತದೆ ರೀ. ಒಂದು ಸರ್ತೆ ಒಬ್ಬಾಕಿ ಪುಟ್ಟಿ ತನ್ನ ಮನೆ ಗಾರ್ಡನ್ನೊಳಗೆ ಒಂದು ದೊಡ್ಡ ತೆಗೆದು ಅಲ್ಲಿ ಏನೋ ಮಾಡ್ಲಿಕ್ಕತ್ತಿದ್ಲಂತ. ಈ ಮಗ್ಗಲ ಮನೆಯವಾಗ ಒಂದು ಸ್ವಲ್ಪ ಕುತೂಹಲ, ಈ ಪುಟ್ಟಿ ಭಾರಿ ಚೂಟಿ ಆಟ ಆಡೋದು, ಯಾವತ್ತು ಈ ಅಳ್ಕೋತ ಏನು ಮಾಡ್ಲಿಕ್ಕತ್ತದ ಗಾರ್ಡನ್ಯಾಗ ಅಂತೇಳಿ, ಏ ಪುಟ್ಟಿ ಏನು ಮಾಡ್ಲಿಕ್ಕತ್ತಿ ಅಂತ ಕೇಳ. ಏನಿಲ್ಲ ಅಂಕಲ್, ನಂದು ಆ್ಯಕ್ಚುಲಿ ಗೋಲ್ಡ್ ಫಿಶ್ ಅದಲ್ಲ, ಅದು ಸತ್ತು ಹೋತು, ಅದಕ್ಕೆ ಅಂತ್ಯಕ್ರಿಯೆ ತಯಾರಿ ಮಾಡ್ಲಿಕ್ಕತ್ತೀನಿ, ಅದನ್ನು ಇಲ್ಲಿ ಹುಗಿಬೇಕಂತ ಮಾಡೀನಿ ಅಂತ. ಹೌದಾ? ಓ ಸೋ ಸ್ಯಾಡ್ ಅನ್ನಂತ ಮಗ್ಗಲವ. ಆಮೇಲೆ ಅಂತ ಅಲ್ಲ ಪುಟ್ಟಿ, ನೀಗ ಆ್ಯಕ್ಚುಲಿ ಗೋಲ್ಡ್ ಫಿಶ್ ಇಷ್ಟು ಸಣ್ಣದಿರ್ತದೆ, ನೀ ಇಷ್ಟು ದೊಡ್ಡ ತೆಗೆ ಯಾಕೆ ತೆಗ್ದಿ ಅದಕ್ಕೆ ಅಂತ. ಏನಿಲ್ಲ ಅಂಕಲ್, ಆ್ಯಕ್ಚುಲಿ ಆ ಗೋಲ್ಡ್ ಫಿಶ್ ಅದಲ್ಲ, ಅದು ನಿಮ್ಮ ಬೆಕ್ಕಿನ ಹೊಟ್ಯಾಗ ಸತ್ತದ, ಅದಕ್ಕೆ ಎರಡೂ ಕೂಡ ಇಲ್ಲೇ ಅಂತ್ಯಕ್ರಿಯೆ ಮಾಡ್ಲಿಕ್ಕತ್ತೀನಿ ಅಂತ ಹೇಳಿ. ಸೊ ಪೆಟ್ಗಳ ಜೊತೆ ಇಂಥ ಮಜಾ ಇರ್ತದೆ ರೀ. ಒಬ್ಬವಾಗ ತನ್ನ ಹೆಂಡತಿ ಪೆಟ್ಟಿನ ಬಗ್ಗೆ ಭಾಳ ಕಿರಿಕಿರಿ ಆಗಿಬಿಟ್ಟಿತ್ತು. ಅಂದ್ರೆ ಅವ್ನ ಹೆಂಡತಿ ಒಂದು ಬೆಕ್ಕ ಸಾಕಿದ್ಲು. ಆ ಬೆಕ್ಕ ಕಂಡ್ರೆ ಇವ್ನು ಕಿರಿಕಿರಿ ಆಗ್ತಿತ್ತು. ಒಂದು ದಿವಸ ಅವ್ನು ಬಿಡಲೇ ಇಲ್ಲ. ಏನು ಮಾಡ್ದ, ಬಡ ಬೆಕ್ಕನ್ನು ಹಾಕಿ ಹೆಣ್ತಿಲ್ಲಾರ್ದಾಗ ತನ್ನ ಕಾರ್ನಾಗ ಹಾಕ್ಕೊಂಡು ಹೋಗಿ ಒಂದು ಅರ್ಧ ಕಿಲೋಮೀಟ್ರ್ ದೂರ ಬಿಟ್ಟು ಬಂದ. ಇವ ವಾಪಸ್ ಮನೆಗೆ ಬರೋದ್ರಾಗ ನೋಡ್ತಾನೆ ಆ ಬೆಕ್ಕ ವಾಪಸ್ ಬಂದುಬಿಟ್ಟದ. ತಲೆನಾಗ ಕೆಡ್ತೀವಿ ಇವಾಗ. ಮರುದಿವ್ಸ ಮುಂಜಾನೆ ಹೆಣ್ತಿಲ್ಲಾರ್ದಾಗ ಮತ್ತೆ ಆ ಬೆಕ್ಕನ್ನು ತೊಗೊಂಡ, ಮತ್ತೆ ತನ್ನ ಗಾಡಿಯಾಗ ಕುಡಿಸ್ಕೊಂಡ, ಬೌಮ್ ಅಂತೇಳಿ ಒಂದು 2 ಕಿಲೋಮೀಟ್ರ್ ದೂರ ಬಿಟ್ಟು ಬಂದ. ಆಮೇಲೆ ನೀವು ಹೇಳ್ತೀನಿ, ಮನೆಗೆ ಒಂದು ನೋಡ್ತಾನೆ ಬೆಕ್ಕು ಹೆಣ್ತಿ ಇಬ್ಬರು ಆಟ ಆಡ್ಲಿಕ್ಕತ್ತಾರ. ಇವ್ಗೆ ತಲೆನ ಕೆಟ್ಟೋದು. ಮತ್ತೊಂದು 2 ದಿನ ಹೆಂಗೋ ಸಂಭಾಳಿಸ್ದ. 3ನೇ ದಿನ ಏನು ಮಾಡ್ದ ಅಂತಂದ್ರೆ ಆ ಬೆಕ್ಕನ್ನು ತೊಗೊಂಡು ಹೋಗಿ ಒಂದು 15 ಕಿಲೋಮೀಟ್ರ್ ದೂರ ಬಿಟ್ಟು ಬಂದ. ಆಮೇಲೆ ನೋಡ್ತಾನೆ ಮನೆಗೆ ಬಂದು ಮತ್ತೆ ಬೆಕ್ಕ ಹಾಜರು. ಇದೇನೋ ಪ್ರಾಬ್ಲಮ್ ಅದ ತಡಿ ಅಂಥೇಳಿ ಈ ಬೆಕ್ಕಿಗೆ ನನ್ನ ಹೆಂಡತಿ ಸಂಬಂಧ ಕಡಿಬೇಕಂತ ಅವ್ನು ಫೈನಲಿ ವಿಚಾರ ಮಾಡಿ ಒಂದು ದಿವಸ ಮುಂಜಾನೆ ಎದ್ದವನು ಬಡ ಆ ಬೆಕ್ಕ ತೊಗೊಂಡು ದೂರ ಒಂದು 40 ಕಿಲೋಮೀಟ್ರ್ ಹೋದ. 40 ಕಿಲೋಮೀಟ್ರ್ ಹೋಗಿ ಆ ಬೆಕ್ಕನ್ನ ಅಲ್ಲಿ ಬಿಟ್ಟು ಇವ ವಾಪಸ್ ಬರ್ಕೊಂಡು ನೋಡ್ತಾನೆ. ಆ್ಯಕ್ಚುಲಿ ಇವ್ನು ಪ್ರಾಬ್ಲಮ್ ಆಗಿಬಿಡ್ತೀವಿ. ಹೆಂಡತಿಗೆ ಫೋನ್ ಮಾಡ್ದೆ, ಹಲೋ, ನಾ ಮಾತಾಡ್ಲಿಕ್ಕತ್ತೇನೆ. ಹೌದ್ರಿ, ಏನಾಯ್ತು ಹೇಳ್ರಿ. ಏನಿಲ್ಲ, ಬೆಕ್ಕ ಮನೆಗೆ ಬಂದದೇನೋ ಅಂತ ಕೇಳ್ದ. ಹೌದು ಬಂದದ ಅಂತ. ಹಂಗಂದ್ರೆ ಸ್ವಲ್ಪ ಆ ಬೆಕ್ಕಿಗೆ ಕೊಡು, ನಾ ದಾರಿ ತಪ್ಪಿಸ್ಕೊಂಡು ಹೆಂಗೆ ಮನೆಗೆ ಬರ್ಬೇಕಂತ ಕೇಳ್ತೇನೆ ಅಂತ. ಗೆಳೆಯರ ಜೋಕ್ ಜಂಕ್ಷನ್ನಾಗ ಇಂಥ ಮಸ್ತ್ ಜೋಕ್ಗಳನ್ನು ನೀವು ಕೇಳ್ಕೊತಾ ಇರಬಹುದು ರೀ. ಇಂಥ ಮಸ್ತ್ ಜೋಕ್ಗಳನ್ನು ನೀವು ಕೇಳಲಿಕ್ಕೆ ದಿನ 8:15ಕ್ಕೆ ಸಂಜೆ ಮುಂದೆ ನೀವು ಸುವರ್ಣ ನ್ಯೂಸ್ ಆನ್ ಮಾಡಿರಿ. ಮುಂದೆ ಜೋಕ್ ಜಂಕ್ಷನ್ ನಿಮ್ಮ ಎದುರಿಗಿರ್ತದೆ. ಜೋಕ್ ಜಂಕ್ಷನ್ನಾಗ ನೋ ಟೆನ್ಷನ್. ನಿಮ್ಮ ಕಡೆ ಚಲೋ ಜೋಕ್ ಇದ್ರೆ ಕಳಿಸ್ರಿ. ನನ್ನ ನಂಬರ್ ಅದ 9900009999. ಥ್ಯಾಂಕ್ ಯು ಸೋ ಮಚ್. ಹೋಗ್ಬೇಡ್ರ ಎಲ್ಲೂ. ಯಾಕಂದ್ರೆ ಜೋಕ್ ಜಂಕ್ಷನ್ ಮುಂದುವರಿಯುತ್ತೆ ಬ್ರೇಕ್ ಆದ ಕೂಡಲೇ.